Good morning, students. Welcome to the chemistry class. Last class ಅಲ್ಲಿ electronic configuration in periodic table ನ ಸ್ಟಡಿ ಮಾಡ್ತಾ ಇದ್ವಿ. Electronic configuration ಅಂದ್ರೆ the distribution of electrons in an atom according to increasing orbital energy is called as electronic configuration. ಇರೋಂಥ electrons ನ orbital ಅಲ್ಲಿ fill ಮಾಡ್ತೀವಿ according to increasing orbital energy, ಅದನ್ನೇ electronic configuration ಅಂತ ಅಂತಾರೆ. ಸೊ ಇಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡುವಂತದ್ದು ಆನ್ ದ ಬೇಸಿಸ್ ಆಫ್ 4 ಕ್ವಾಂಟಮ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನ್ ಮೇನ್ ಶೆಲ್ ಅನ್ನ ಎಕ್ಸ್ಪ್ಲೈನ್ ಮಾಡೋದು, ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್, ಯಾವ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ ಅನ್ನೋದು. ಸೊ ನೆಕ್ಸ್ಟ್ ಅಜಿಮುಥಾಲ್ ಕ್ವಾಂಟಮ್ ನಂಬರ್ ಶೇಪ್ ಆಫ್ ಆನ್ ಆರ್ಬಿಟಾಲ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಸ್ ಓರಿಯಂಟೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್, ಸಬ್ ಅಟಾಮಿಕ್ ಆರ್ಬಿಟಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಪಿನ್ ಕ್ವಾಂಟಮ್ ನಂಬರ್ ಸ್ಪಿನ್ನಿಂಗ್ ಆಫ್ ಎಲೆಕ್ಟ್ರಾನ್, ಕ್ಲಾಕ್ ವೈಸ್ ಸ್ಪಿನ್ನಿಂಗ್ ಆಗ್ತಾ ಇದೆಯಾ, ಆಂಟಿ ಕ್ಲಾಕ್ ವೈಸ್ ಸ್ಪಿನ್ನಿಂಗ್ ಆಗ್ತಾ ಇದೆಯಾ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಈ ಬೇಸಿಸ್ ಮೇಲೆ ಎಲೆಕ್ಟ್ರಾನ್ಸ್ ನ ಆರ್ಬಿಟಲ್ ಅಲ್ಲಿ ಫಿಲ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಿಮಗೆ ಫಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಪೀರಿಯಡ್ಸ್. ಸೊ ನಾವು ಹೇಳ್ದಂಗೆ ಲಾಂಗ್ ಫಾರ್ಮ್ ಆಫ್ ಪೀರಿಯಾಡಿಕ್ ಟೇಬಲ್, ದಟ್ ಈಸ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಿಮಗೆ ದೇರ್ ಆರ್ 7 ಪೀರಿಯಡ್ಸ್ ಅಂತ ಹೇಳ್ತೀವಿ. ಆ 7 ಪೀರಿಯಡ್ಸ್ ಅಲ್ಲಿ ಹೇಗೆ ನಿಮಗೆ ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ, ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಈಗ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪೀರಿಯಡ್ ಅಂತ ಅಂದಾಗ ಅಲ್ಲಿ ನಿಮಗೆ 2 ಎಲಿಮೆಂಟ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಏನ ಎಲಿಮೆಂಟ್ಸ್ ಇನ್ ಪಿರಿಯಾಡಿಕ್ ಟೇಬಲ್ ಯಾವ ಬೇಸಿಸ್ ಮೇಲೆ ಅಂತ ಅಂದಾಗ ಎಷ್ಟು ಆರ್ಬಿಟಲ್ಸ್ ಇದೆ ಆ ಆರ್ಬಿಟಲ್ಸ್ ದ ಡಬಲ್ ದ ನಂಬರ್ ಇಲ್ಲಿ ನಿಮಗೆ ಎಲಿಮೆಂಟ್ಸ್ ಏನಾಗ್ತಾ ಹೋಗುತ್ತೆ, ಫಿಲ್ಲಿಂಗ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ n is equal to 1 ಅಂದಾಗ ಫಸ್ಟ್ ಶೆಲ್ ಅಂತ ಅಂದಾಗ ಎಸ್ ಆರ್ಬಿಟಲ್ ಮಾತ್ರ ಬರುತ್ತೆ, ಡಬಲ್ ಒಂದೇ ಆರ್ಬಿಟಲ್ ಇರೋದು ಬಟ್ 2 ಎಲಿಮೆಂಟ್ ಬರುತ್ತೆ. ಯಾಕಂದ್ರೆ ಡಬಲ್ ದ ನಂಬರ್ ಅಂತ ಅಂದಾಗ ಒಂದು ಆರ್ಬಿಟಲ್ 2 ಎಲೆಕ್ಟ್ರಾನ್ಸ್ ಅಕೊಮಡೇಟ್ ಆಗುತ್ತೆ. ಸೊ ಅಲ್ಲಿಗೆ ಫಸ್ಟ್ ಎಲಿಮೆಂಟ್ ಅಂತ ಅಂದಾಗ ಹೈಡ್ರೋಜನ್, ಒಂದು ಎಲೆಕ್ಟ್ರಾನ್ ಎಂಟ್ರಿ ಆಗುತ್ತೆ. 1s1 ಕಾನ್ಫಿಗರೇಷನ್ ಹೈಡ್ರೋಜನ್. ನೆಕ್ಸ್ಟ್ 1s2 ಕಾನ್ಫಿಗರೇಷನ್ ಇರೋಂಥ ಹೀಲಿಯಂ ಬರುತ್ತೆ. ಅಲ್ಲಿ ಹೀಲಿಯಂ ಅಲ್ಲಿ 1s2 ಫಸ್ಟ್ ಎಲೆಕ್ಟ್ರಾನ್ ಎಸ್ ಆರ್ಬಿಟಲ್ ಅಲ್ಲಿ ನಿಮಗೆ 1s ಕಾನ್ಫಿಗರೇಷನ್ ಅಲ್ಲಿ ಎಂಟ್ರಿ ಆದ್ರೆ ಸೇಮ್ 1s ಕಾನ್ಫಿಗರೇಷನ್ ಅಲ್ಲಿ ಸೆಕೆಂಡ್ ಎಲೆಕ್ಟ್ರಾನ್ ಎಂಟ್ರಿ ಆಗೋದು ಹೀಲಿಯಂ. ಅಲ್ಲಿಗೆ ಸೊ 1s1 ಕಾನ್ಫಿಗರೇಷನ್ ಹೈಡ್ರೋಜನ್ ಆದ್ರೆ 1s2 ಕಾನ್ಫಿಗರೇಷನ್ ಹೀಲಿಯಂ. ಅಲ್ಲಿ ಫಸ್ಟ್ ಶೆಲ್ ಅಲ್ಲಿ 2 ಎಲಿಮೆಂಟ್ಸ್ ಮಾತ್ರ ಇರೋದು, ಯಾಕಂದ್ರೆ ಎಸ್ ಆರ್ಬಿಟಲ್ 2 ಎಲೆಕ್ಟ್ರಾನ್ಸ್ ಅಕೊಮಡೇಟ್ ಆಗುತ್ತೆ. ಇನ್ನು ಸೆಕೆಂಡ್ ಶೆಲ್ ಅಂತ ಬಂದಾಗ 2s 2p ಬರುತ್ತೆ. 2s ಅಲ್ಲಿ 2 ಎಲೆಕ್ಟ್ರಾನ್ಸ್, 2p ಅಲ್ಲಿ 6 ಎಲೆಕ್ಟ್ರಾನ್ಸ್. ಯಾಕೆ ಅಂದ್ರೆ p ಅಲ್ಲಿ 3 ಸಬ್ ಆರ್ಬಿಟಲ್ಸ್ ಇದೆ, px py pz. ಹಾಗಾಗಿ 2 3s 6 ಎಲೆಕ್ಟ್ರಾನ್ಸ್ ಅಕೊಮಡೇಟ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ 6 ಎಲೆಕ್ಟ್ರಾನ್ಸ್, ಒಂದೊಂದು ಎಲೆಕ್ಟ್ರಾನ್ ಒಂದೊಂದು ಎಲಿಮೆಂಟ್ಗೆ ಅಂತ ಅಂದಾಗ್ಲೂ 6 ಎಲಿಮೆಂಟ್. ಸೊ ಎಸ್ ಆರ್ಬಿಟಲ್ 2 ಎಲಿಮೆಂಟ್, 6 + 2 8 ಎಲಿಮೆಂಟ್ ಬರುತ್ತೆ. ಸೊ ಹಾಗಾಗಿ 1s2 ಕಾನ್ಫಿಗರೇಷನ್ ಆಗಿದ್ಮೇಲೆ ನೆಕ್ಸ್ಟ್ 2s1 ಸ್ಟಾರ್ಟ್ ಆಗೋದು ಲಿಥಿಯಂ ಅಲ್ಲಿ. ಸೊ ಅಲ್ಲಿಗೆ ಲಿಥಿಯಂನ ಕಾನ್ಫಿಗರೇಷನ್ 1s2 2s1. ಸೊ ನೆಕ್ಸ್ಟ್ ಬೆರಿಲಿಯಂ 1s2 2s2 ಬರುತ್ತೆ. ನೆಕ್ಸ್ಟ್ ಬೋರಾನ್ 1s2 2s2 2p1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಾರ್ಬನ್ 1s2 2s2 2p2 2p3 2p4 2p5. ನಿಯಾನ್ಗೆ 1s2 2s2 2p6. ಅಲ್ಲಿಗೆ ನಿಯಾನ್ಗೆ ಎಂಡ್ ಆಗುತ್ತೆ ಸೆಕೆಂಡ್ ಶೆಲ್ 2s2 2p6 ಅಲ್ಲಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್. ಸೊ ನೆಕ್ಸ್ಟ್ ಥರ್ಡ್ ಶೆಲ್ ಅಂತ ಅಂದಾಗ ಸೋಡಿಯಂ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಆರ್ಗಾನಿಕ್ ಎಂಡ್ ಆಗುತ್ತೆ. ಸೊ ಥರ್ಡ್ ಶೆಲ್ ಅಂದ ತಕ್ಷಣ 3s ಬರುತ್ತೆ, 3p ಬರುತ್ತೆ, ಈವನ್ 3d ಬರುತ್ತೆ. ಬಟ್ ಎಂಟಿ ಇರುತ್ತೆ 3d ಆರ್ಬಿಟಲ್ಸ್. ಯಾಕೆ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ, n+l ರೂಲ್ ಅಂತ ಬರುತ್ತೆ. ಆ n+l ರೂಲ್ ಪ್ರಕಾರ ಲೋಯರ್ ಎನರ್ಜಿ ಇರೋದು 4s ಗೆ, ಆಮೇಲೆ 3d ಬರುತ್ತೆ. ಹಾಗಾಗಿ 4s ಅಲ್ಲಿ ಫಸ್ಟ್ ಎಲೆಕ್ಟ್ರಾನ್ ಫಿಲ್ ಆಗಿದ್ಮೇಲೆ 3d ಅಲ್ಲಿ ಫಿಲ್ ಆಗೋದ್ರಿಂದ ಥರ್ಡ್ ಶೆಲ್ ಅಲ್ಲಿ ನಿಮಗೆ ಥರ್ಡ್ ಪೀರಿಯಡ್ ಅಲ್ಲಿ ಓನ್ಲಿ 8 ಎಲಿಮೆಂಟ್ಸ್ ಮಾತ್ರ ಅಕೊಮಡೇಟ್ ಆಗುತ್ತೆ. ಅಂದ್ರೆ 3s to 3p6 ಅನ್ನೋಗೆ 8 ಎಲೆಕ್ಟ್ರಾನ್ಸ್ ಅಂದ್ರೆ 8 ಎಲಿಮೆಂಟ್ಸ್ ಬರುತ್ತೆ. ಸೊ ಹಾಗಾಗಿ ಥರ್ಡ್ ಶೆಲ್ ಅಂದ ತಕ್ಷಣ ಸೋಡಿಯಂ ಇಂದ ಸ್ಟಾರ್ಟ್ ಆಗುತ್ತೆ 1s2 2s2 2p6 3s1. ಮೆಗ್ನೀಷಿಯಂ 1s2 2s2 2p6 3s2. ಸೊ ನೆಕ್ಸ್ಟ್ ಅಲ್ಯೂಮಿನಿಯಂ ಅಲ್ಲಿ 1s2 2s2 2p1 2p6 3s2 3p1 ಇಂದ ಸ್ಟಾರ್ಟ್ ಆಗುತ್ತೆ, 3p2 3p3 3p4 3p5. ಸೊ ಅಲ್ಲಿಗೆ ನಿಮಗೆ ಆರ್ಗಾನಿಗೆ 3p6 ಎಂಡ್ ಆಗುತ್ತೆ. 1s2 2s2 2p6 3s2 3p6 ಬರುತ್ತೆ. ಆರ್ಗಾನ್ 18 ಅಟಾಮಿಕ್ ನಂಬರ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಥರ್ಡ್ ಶೆಲ್ ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್. ಸೊ ಇಲ್ಲಿ ನಿಮಗೆ ಸಲ್ಫರ್, ಕ್ಲೋರಿನ್, ಆರ್ಗಾನ್, ಹೀಗೆ p ಆರ್ಬಿಟಲ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಅಕೊಮಡೇಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಫೋರ್ತ್ ಪೀರಿಯಡ್ ಅಂತ ಬಂದಾಗ
4s ಆರ್ಬಿಟಲ್ ಫಿಲ್ ಆಗ್ತಾ ಹೋಗುತ್ತೆ. ಇಲ್ಲಿ 4s ಆರ್ಬಿಟಲ್ ಫಿಲ್ ಆಗುತ್ತೆ, 3d ಆರ್ಬಿಟಲ್ ಅಲ್ಲಿ ಫಿಲ್ ಆಗುತ್ತೆ, ಮತ್ತೆ 4p ಅಲ್ಲಿ ಫಿಲ್ ಆಗುತ್ತೆ. ಸೊ ಅಲ್ಲಿಗೆ 4s ಅಲ್ಲಿ 2 ಎಲೆಕ್ಟ್ರಾನ್ಸ್, 3d ಅಲ್ಲಿ 10 ಎಲೆಕ್ಟ್ರಾನ್ಸ್. ಯಾಕೆಂದ್ರೆ ಡಿ ಆರ್ಬಿಟಲ್ ಸಬ್ ಆರ್ಬಿಟಲ್ಸ್ 5 ಸಬ್ ಆರ್ಬಿಟಲ್ಸ್ ಇದೆ. 5 2s 10 ಎಲೆಕ್ಟ್ರಾನ್ಸ್ ಅಕೊಮಡೇಟ್ ಆಗುತ್ತೆ. ಒಂದೊಂದು ಎಲಿಮೆಂಟಿಗೆ ಒಂದೊಂದು ಎಲೆಕ್ಟ್ರಾನ್ ಎಂಟ್ರಿ ಆಗ್ತಾ ಹೋದಂಗೂ 10 ಎಲಿಮೆಂಟ್ಸ್ ಆಯ್ತು. ಸೊ ಮತ್ತೆ ನಿಮಗೆ ಪಿ ಆರ್ಬಿಟಲ್ 6 ಎಲೆಕ್ಟ್ರಾನ್ಸ್ ಅಕೊಮಡೇಟ್ ಆಗೋದ್ರಿಂದ 6 ಎಲಿಮೆಂಟ್ಸ್. ಹಾಗಾಗಿ ಸೊ ಫೋರ್ತ್ ಪೀರಿಯಡ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಪ್ಲಸ್ ಸೊ ಇಲ್ಲಿ 10 ಎಲೆಕ್ಟ್ರಾನ್ಸ್ ಪ್ಲಸ್ 6 ಎಲೆಕ್ಟ್ರಾನ್ಸ್ 18 ಎಲೆಕ್ಟ್ರಾನ್ಸ್ 18 ಎಲೆಕ್ಟ್ರಾನ್ಸ್ ಬರೋದ್ರಿಂದ 18 ಎಲಿಮೆಂಟ್ಸ್ ನಾವು ಫೋರ್ತ್ ಪೀರಿಯಡ್ ಅಲ್ಲಿ ನೋಡ್ತೀವಿ. ಫೋರ್ತ್ ಪೀರಿಯಡ್ ಸ್ಟಾರ್ಟ್ ಫ್ರಮ್ ಪೊಟ್ಯಾಷಿಯಂ, ದಟ್ ಈಸ್ 1s2 2s2 2p6 3s2 3p6 4s1 ಸ್ಟಾರ್ಟ್ ಆಗುತ್ತೆ. ಪೊಟ್ಯಾಷಿಯಂ ಅಲ್ಲಿ 4s1, ಕ್ಯಾಲ್ಸಿಯಂಗೆ 4s2 ಬರುತ್ತೆ. ಸ್ಕ್ಯಾಂಡಿಯಂ ಇಂದ 4s2 ಆದ್ಮೇಲೆ 3d1. ಸೊ ಅಲ್ಲಿಗೆ 1s2 2s2 2p6 3s2 3p6 4s2 3d1 ಸ್ಕ್ಯಾಂಡಿಯಂ. ಸೊ ಟಿಟಾನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕಲ್, ಕಾಪರ್, ಜಿಂಕ್ ತನಕ 3d10 ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾ ಹೋಗುತ್ತೆ. 1 ಇಂದ 10 ತನಕ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ನೆಕ್ಸ್ಟ್ ಗೇಲಿಯಂ ಆನ್ವರ್ಡ್ಸ್ 4p1 ಇಂದ ಸ್ಟಾರ್ಟ್ ಆಗುತ್ತೆ. ಗೇಲಿಯಂ ಇಂದ 4p1 ಅಂತ ಅಂದಾಗ ಜರ್ಮೇನಿಯಂ 4p2, ಆರ್ಸೆನಿಕ್, ಸೊ ಸೆಲೆನಿಯಂ, ಬ್ರೋಮಿನ್, ಕ್ರಿಪ್ಟಾನ್ 4p6 ಗೆ ಎಂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಫೋರ್ತ್ ಪೀರಿಯಡ್ ಅಲ್ಲಿ 18 ಎಲಿಮೆಂಟ್ಸ್ ಅಕೊಮಡೇಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಫಿಫ್ತ್ ಪೀರಿಯಡ್ ಬಂದಾಗ್ಲೂ ಅಷ್ಟೇ 18 ಎಲಿಮೆಂಟ್ಸ್ ಇಲ್ಲಿ ಅಕೊಮಡೇಟ್ ಆಗುತ್ತೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ರುಬಿಡಿಯಂ ಇಂದ ಸ್ಟಾರ್ಟ್ ಆಗುತ್ತೆ 5s1 ಇಂದ. ಸೊ ಅಲ್ಲಿಗೆ 5s1, ನೆಕ್ಸ್ಟ್ 5s2 ಸ್ಟ್ರಾನ್ಶಿಯಂ, ಇಟ್ರಿಯಂ ಅನ್ನೋದು ನಿಮಗೆ ಸೊ ಯಾವ್ದು ಸ್ಟಾರ್ಟ್ ಆಗುತ್ತೆ 5s1 5s2 ಆಗಿದ್ಮೇಲೆ 4d1 ಇಂದ ಸ್ಟಾರ್ಟ್ ಆಗುತ್ತೆ. 4d1 ಇಂದ 4d10 ತನಕ ಕ್ಯಾಡ್ಮಿಯಂ ಎಂಡ್ ಆಗುತ್ತೆ. 4d10 ತನಕ ಕ್ಯಾಡ್ಮಿಯಂ ಬರುತ್ತೆ. ನೆಕ್ಸ್ಟ್ ಇಂಡಿಯಂ ಇಂದ ಸೊ 5p1 ಇಂದ ಸ್ಟಾರ್ಟ್ ಆಗುತ್ತೆ. ಇಂಡಿಯಂ 5p1, ಟಿನ್, ಸೊ ಆಂಟಿಮನಿ, ಟೆಲೂರಿಯಂ, ಅಯೋಡಿನ್, ಝೆನಾನ್ಗೆ 5p6 ಎಂಡ್ ಆಗುತ್ತೆ. ಫಿಫ್ತ್ ಪೀರಿಯಡ್ ಅಲ್ಲೂ 18 ಎಲಿಮೆಂಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ನಿಮಗೆ ಸಿಕ್ಸ್ತ್ ಪೀರಿಯಡ್ ಅಲ್ಲಿ 32 ಎಲಿಮೆಂಟ್ಸ್ ಅಕೊಮಡೇಟ್ ಆಗುತ್ತೆ. ಯಾಕೆ ಅಂದ್ರೆ 6s ಅಲ್ಲಿ 2 ಎಲೆಕ್ಟ್ರಾನ್ಸ್, 6s ಅಲ್ಲಿ 2 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಸೊ 4f ಅಲ್ಲಿ 14 ಎಲೆಕ್ಟ್ರಾನ್ಸ್ ಬರುತ್ತೆ. 4f ಅಲ್ಲಿ 14 ಎಲೆಕ್ಟ್ರಾನ್ಸ್ ಅಂದಾಗ 14 ಎಲಿಮೆಂಟ್ಸ್ ಬಂತು. 14 ಪ್ಲಸ್ 2 ಅಂದಾಗ 16 ಆಯ್ತು. ಸೊ ನೆಕ್ಸ್ಟ್ 5d10 ಅಲ್ಲಿ 10 ಎಲಿಮೆಂಟ್ಸ್ ಬಂತು. 5d10 ಅಲ್ಲಿ 10 ಎಲಿಮೆಂಟ್ಸ್ ಅಂತ ಅಂದಾಗ ನಿಮಗೆ ಸೊ ಎಷ್ಟಾಯ್ತು 26 ಆಯ್ತು. ಪ್ಲಸ್ ಸೊ ಇಲ್ಲಿ ನಿಮಗೆ 6p ಅಲ್ಲಿ 6 ಎಲೆಕ್ಟ್ರಾನ್ಸ್, ಸಾರಿ 6 ಎಲಿಮೆಂಟ್ಸ್, ಅಲ್ಲಿಗೆ 26 ಪ್ಲಸ್ 6 ಅಂತ ಅಂದಾಗ 32 ಎಲಿಮೆಂಟ್ಸ್ ನಿಮಗೆ ಅಕೊಮಡೇಟ್ ಆಗುತ್ತೆ 6th ಪೀರಿಯಡ್ ಅಲ್ಲಿ. ಸೊ 6th ಪೀರಿಯಡ್ ಸ್ಟಾರ್ಟ್ಸ್ ಫ್ರಮ್ ಸೀಸಿಯಂ ಇಂದ ಸ್ಟಾರ್ಟ್ ಆಗುತ್ತೆ 6s1. ಸೊ ನೆಕ್ಸ್ಟ್ ಬೇರಿಯಂ 6s2, ಆಮೇಲೆ ಲ್ಯಾಂಥನಾಯ್ಡ್ಸ್ ಬರುತ್ತೆ 57 ಅಟಾಮಿಕ್ ನಂಬರ್ ಇಂದ 71 ಅಟಾಮಿಕ್ ನಂಬರ್ ತನಕ 4f ಆರ್ಬಿಟಲ್ಸ್ ಫಿಲ್ ಆಗ್ತಾ ಹೋಗುತ್ತೆ. ಲ್ಯಾಂಥನಮ್ಗೆ ಅಲ್ಲಿಗೆ ನಿಮಗೆ 6s2 ಆದ್ಮೇಲೆ 4f1. ಸೊ ಸೀರಿಯಂ ನೆಕ್ಸ್ಟ್ ಇದೇ ರೀತಿ ನಿಮಗೆ 4f ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ಸ್ ಎಂಟ್ರಿ ಆಗ್ತಾ ನಿಮಗೆ 14 ಎಲಿಮೆಂಟ್ಸ್ ಫಿಲ್ ಆಗುತ್ತೆ. ಸೊ ಈ ಫ್ಯಾಮಿಲಿನ ಲ್ಯಾಂಥನಾಯ್ಡ್ಸ್ ಫ್ಯಾಮಿಲಿ ಅಂತಾನೆ ಅಂತೀವಿ. ಸೊ ಇದು ಲ್ಯಾಂಥನಾಯ್ಡ್ಸ್ ಫ್ಯಾಮಿಲಿ ಆಗಿದ್ಮೇಲೆ ನೆಕ್ಸ್ಟ್ ನಿಮಗೆ ಹಾಫ್ನಿಯಂ ಇಂದ ಏನ್ ಬರುತ್ತೆ, ಇಲ್ಲಿ ಲ್ಯಾಂಥನಮ್ ಸಹ ಡಿ ಆರ್ಬಿಟಲ್ಗೆ D0 ಅಂತ ಹೇಳಿ ಡಿ ಆರ್ಬಿಟಲ್ಗೆ ಎಂಟ್ರಿ ತಗೊಂತೀವಿ. ಸೊ ಹಾಗಾಗಿ ಒಟ್ಟು ನಿಮಗೆ ಇಲ್ಲಿ 2 + 14 + 10 + 6 32 ಎಲಿಮೆಂಟ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಥ್ಯಾಲಿಯಂ ಇಂದ ಯಾವ್ದು ಸ್ಟಾರ್ಟ್ ಆಗುತ್ತೆ 6p1 ಸ್ಟಾರ್ಟ್ ಆಗುತ್ತೆ. ರೆಡಾನಿಗೆ 6p6 ಗೆ ಎಂಡ್ ಆಗುತ್ತೆ. ಅಲ್ಲಿ 6th ಪೀರಿಯಡ್ ಅಲ್ಲಿ 32 ಎಲಿಮೆಂಟ್ಸ್. ಇನ್ನು 7th ಪೀರಿಯಡ್ ಅಂತ ಅಂದಾಗ ಫ್ರಾನ್ಸಿಯಂ 87 ಏನಿದೆ ಅಲ್ಲಿ ನಿಮಗೆ ಅಟಾಮಿಕ್ ನಂಬರ್ 7s1 ಸ್ಟಾರ್ಟ್ ಆಗುತ್ತೆ. ರೇಡಿಯಂಗೆ 7s2 ಎಂಡ್ ಆಗುತ್ತೆ. ಸೊ ಇಲ್ಲಿ ಅಗೇನ್ ಆಕ್ಟಿನಾಯ್ಡ್ಸ್ ಫ್ಯಾಮಿಲಿ ಬರುತ್ತೆ 14 ಎಲಿಮೆಂಟ್ಸ್. ಇದನ್ನ ಈ ಫ್ಯಾಮಿಲಿನ ಆಕ್ಟಿನಾಯ್ಡ್ಸ್ ಫ್ಯಾಮಿಲಿ ಅಂತಾನೆ ಕರೀತಾರೆ. ಸೊ ಇಲ್ಲೂ ನಿಮಗೆ 14 ಎಲಿಮೆಂಟ್ಸ್ ಬರುತ್ತೆ. ಆಕ್ಟಿನಿಯಂ ಅಲ್ಲಿ ಥೋರಿಯಂ, ಸೊ ಈ ರೀತಿ ಪ್ರೋಟೋ ಆಕ್ಟಿನಿಯಂ, ಯುರೇನಿಯಂ. ಇಲ್ಲಿ ನಿಮಗೆ ಆಕ್ಟಿನಾಯ್ಡ್ಸ್ ಅಲ್ಲಿ ಬರೋ ಅಂತ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಏನು ಅಂದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್.
ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಹಾಫ್ ಲೈಫ್ ಪೀರಿಯಡ್ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ರೇರ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಇನ್ ಆಕ್ಟಿನಾಯ್ಡ್ಸ್ ದೇ ಆರ್ ರೇಡಿಯೋ ಆಕ್ಟಿವ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ಇದಾಗಿದ್ಮೇಲೆ ನೆಕ್ಸ್ಟ್ ರುದರ್ಫೋರ್ಡಿಯಂ, ಡುಬ್ನಿಯಂ ಇದೆಲ್ಲ ನಿಮಗೆ ನೆಕ್ಸ್ಟ್ 6D ಎಲಿಮೆಂಟ್ಸ್ 6D ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಅದಾಗಿದ್ಮೇಲೆ ಅನ್ನಂಟ್ರಿಯಂ ಸೊ 113 ಇಂದ 118 ತನಕ. ನೆಕ್ಸ್ಟ್ 7p ಎಲಿಮೆಂಟ್ಸ್ ಎಲೆಕ್ಟ್ರಾನ್ಸ್ 7p ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಫಿಲ್ ಅಪ್ ಆಗ್ತಾ ಹೋಗುತ್ತೆ. ಬಟ್ ಏನ್ UUT UUQ ಇದೆಲ್ಲ ಕೊಟ್ಟಿದ್ದಾರೆ IUPAC ನಾಮನ್ಕ್ಲೇಚರ್ ಅಂದ್ರೆ. ಸೊ ಅದಿನ್ನೂ ರಿಸರ್ಚ್ ನಡೀತಾ ಇದೆ ಅಂತ, ನಾಟ್ ಎಟ್ ಡಿಸ್ಕವರ್ಡ್ ಅಂತ ಹೇಳಿ. ಸೊ ಈ ರೀತಿ ನಿಮಗೆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಆನ್ ದ ಬೇಸಿಸ್ ಆಫ್ ಪೀರಿಯಡ್ಸ್ 7 ಪೀರಿಯಡ್ಸ್ ಮೇಲೆ ಕ್ಲಾಸಿಫಿಕೇಶನ್ ಹೇಳ್ತಾ ಹೋಗ್ತಾರೆ. ಸೊ ಅಲ್ಲಿಗೆ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಪೀರಿಯಡ್ಸ್ ವೈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಹೋದ್ವಿ. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೆ ನೋಡಿ. ಹೌ ವುಡ್ ಯು ಜಸ್ಟಿಫೈ ದ ಪ್ರೆಸೆನ್ಸ್ ಆಫ್ 18 ಎಲಿಮೆಂಟ್ಸ್ ಇನ್ ದ 5th ಪೀರಿಯಡ್ ಆಫ್ ದ ಪೀರಿಯಾಡಿಕ್ ಟೇಬಲ್? ನಾವು 5th ಪೀರಿಯಡ್ ಅಲ್ಲಿ 18 ಎಲಿಮೆಂಟ್ಸ್ ಬರುತ್ತೆ ಅಂತ ಹೇಳಿದೆ. ಹೇಗೆ ಜಸ್ಟಿಫೈ ಮಾಡ್ತೀರಾ, ಯಾಕೆ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಇಲ್ಲೇ ಇದೆ ನೋಡಿ. ವೆನ್ n is equal to 5 n is equal to 5 ಅಂತ ಬಂದಾಗ L ವ್ಯಾಲ್ಯೂ ಏನ್ ಬರುತ್ತೆ? ಸೊ ಅದಕ್ಕಿಂತ n ವ್ಯಾಲ್ಯೂಗಿಂತ 1 ಕಮ್ಮಿ ಇರುತ್ತೆ. ಸೊ ಅಲ್ಲಿಗೆ L is equal to 0 1 2 3 ಬರುತ್ತೆ. ಸೊ 0 1 2 3 ಅಲ್ಲಿಗೆ 4 L ವ್ಯಾಲ್ಯೂ ಬಂತು. ಸೊ ದ ಆರ್ಡರ್ ಇನ್ ವಿಚ್ ದ ಎನರ್ಜಿ ಆಫ್ ದ ಅವೈಲೇಬಲ್ ಆರ್ಬಿಟಲ್ಸ್ ಈಸ್, ಸೊ ಅಲ್ಲಿಗೆ 4D ಬರುತ್ತೆ, 5S ಬರುತ್ತೆ, 5P ಬರುತ್ತೆ. ಸೊ ಇನ್ಕ್ರೀಸಸ್ ಇನ್ 5S, ನೆಕ್ಸ್ಟ್ 4D, ಸೊ ನೆಕ್ಸ್ಟ್ 5P. ಈ ರೀತಿ ನಿಮಗೆ ಸೊ 5S ಲೋಯರ್ ಎನರ್ಜಿ, 4D ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎನರ್ಜಿ ಇರುತ್ತೆ, 5P ಅದಕ್ಕಿಂತ ಜಾಸ್ತಿ ಎನರ್ಜಿ ಇರುತ್ತೆ. ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಬಿಟಲ್ ಎನರ್ಜಿ ವೈಸ್ ಫಸ್ಟ್ 5S ಅಲ್ಲಿ ಆರ್ಬಿಟಲ್ ಫಿಲ್ ಆಗುತ್ತೆ, ಸೊ ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. 4D ಆರ್ಬಿಟಲ್ ನೆಕ್ಸ್ಟ್ ಫಿಲ್ ಆಗುತ್ತೆ, 5P ಅಲ್ಲಿ ಸೊ ನೆಕ್ಸ್ಟ್ ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. 5S ಅಲ್ಲಿ 2 ಎಲೆಕ್ಟ್ರಾನ್ಸ್, 4D ಅಲ್ಲಿ 10 ಎಲೆಕ್ಟ್ರಾನ್, 10 + 2 12 ಆಯ್ತು. 5P ಅಲ್ಲಿ 6 ಎಲೆಕ್ಟ್ರಾನ್, ಸೊ 12 + 6 ಅಂದ್ರೆ 18. ಸೊ ಹಾಗಾಗಿ 18 ಎಲೆಕ್ಟ್ರಾನ್ಸ್ ಫಿಲ್ ಆಗೋದ್ರಿಂದ 18 ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಸೊ ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಅವೈಲೇಬಲ್ ಆರ್ 9. ಹೇಗೆ ಹೇಳಿ? S ಅಲ್ಲಿ ಸಬ್ ಆರ್ಬಿಟಲ್ ಇಲ್ಲ, ಒಂದೇ. D ಆರ್ಬಿಟಲ್ 5 ಸಬ್ ಆರ್ಬಿಟಲ್ಸ್ ಇದೆ, 5 + 1 6 ಆಯ್ತು. P ಅಲ್ಲಿ 3 ಸಬ್ ಆರ್ಬಿಟಲ್ಸ್ ಇದೆ, ಸೊ ಅಲ್ಲಿಗೆ 6 + 3 ಅಂದಾಗ 9. ಸೊ ಹಾಗಾಗಿ ಟೋಟಲ್ ಆಗಿ ಅವೈಲೇಬಲ್ ಆರ್ಬಿಟಲ್ಸ್ ಎಷ್ಟು? 9. The maximum number of electron that can be accommodated is 18. ಹೇಗೆ ಅಂದ್ರೆ ಒಂದು ಆರ್ಬಿಟಲ್ 2 ಎಲೆಕ್ಟ್ರಾನ್ಸ್ ಅಂತ ಹೇಳಿದೀನಿ, ಅಲ್ಲಿ 9 ಆರ್ಬಿಟಲ್ ಅಂದಾಗ 9 2s 18 ಎಲೆಕ್ಟ್ರಾನ್ಸ್ ಅಕೊಮಡೇಟ್ ಆಗುತ್ತೆ. ಅಂಡ್ therefore 18 ಎಲಿಮೆಂಟ್ಸ್ ಆರ್ ದೇರ್ ಇನ್ 5th ಪೀರಿಯಡ್. ಹಾಗಾಗಿ 5th ಪೀರಿಯಡ್ ಅಲ್ಲಿ 18 ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಗ್ರೂಪ್ ವೈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋಣ. ಸೊ ಗ್ರೂಪ್ ವೈಸ್ ಅಂದ್ರೆ ವರ್ಟಿಕಲ್ ಕಾಲಮ್ ವೈಸ್ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಇದು ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್. ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಹೈಡ್ರೋಜನ್ ಇಂದ ಸ್ಟಾರ್ಟ್ ಆಗುತ್ತೆ, ಸೊ ಫ್ರಾನ್ಸಿಯಂಗೆ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿರುತ್ತೆ? NS1 ಕಾನ್ಫಿಗರೇಷನ್ ಇರುತ್ತೆ. ಸೊ ಅಲ್ಲಿಗೆ NS1 ಕಾನ್ಫಿಗರೇಷನ್ ಅಂತ ಹೇಳ್ಬೋದು. ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಗೆ ನಿಮಗೆ NS1 ಕಾನ್ಫಿಗರೇಷನ್ ಇರುತ್ತೆ ಅಂತ ಹೇಳ್ಬೋದು. NS1 ಕಾನ್ಫಿಗರೇಷನ್ ಅಂತ ಅಂದಾಗ ಆ ಗ್ರೂಪ್ ಎಲಿಮೆಂಟ್ಸ್ ಗೆ ಏನಂತಾರೆ? ಆಲ್ಕಲಿ ಮೆಟಲ್ಸ್. ಸೊ ಹೈಡ್ರೋಜನ್ ಇಂದ ಅಲ್ಲಿ ನಿಮಗೆ ಫ್ರಾನ್ಸಿಯಂ ತನಕನು ಸೊ ಏನ್ ಬರುತ್ತೆ? ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ NS1 ಕಾನ್ಫಿಗರೇಷನ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಆಲ್ಕಲಿ ಮೆಟಲ್ಸ್ ಅಂತಾರೆ. ಅದ್ರ ಕೇಳ್ಬೋದಲ್ಲ ನೀವು, ಹೈಡ್ರೋಜನ್ ಆಲ್ಕಲಿ ಮೆಟಲ್ಸ್ ನ ಪ್ರಾಪರ್ಟೀಸು ಇದೆ, ಅಲ್ಲಿಗೆ ಹ್ಯಾಲೈಡ್ಸ್ ನ ಪ್ರಾಪರ್ಟೀಸು ಇದೆ, ಅದು ಆಲ್ಕಲಿ ಮೆಟಲ್ಸ್ ಅಂತ. ಸೊ ಜಸ್ಟ್ ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ನಂಬರ್ ವೈಸ್ ಅದಕ್ಕೆ ಫಸ್ಟ್ ಪೊಸಿಷನ್ ಕೊಟ್ಟಿದೀವಿ. ಹಾಗಂತ ಅದು ಆಲ್ಕಲಿ ಮೆಟಲ್ಸ್ ಅಲ್ಲ, ಹ್ಯಾಲೋಜನ್ಸ್ ಅಲ್ಲ. ಸೊ ಆಲ್ಕಲಿ ಮೆಟಲ್ಸ್ ಗೆ ನಾವು ತಗೊಂಡಾಗ ಲಿಥಿಯಂ ಇಂದ ಸ್ಟಾರ್ಟ್ ಆಗುತ್ತೆ, ಫ್ರಾನ್ಸಿಯಂ ಗೆ ಎಂಡ್ ಆಗುತ್ತೆ. ಬಟ್ ಫಸ್ಟ್ ಗ್ರೂಪ್ ಅಲ್ಲಿ ಇದೆ ಅಂತ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಅಂದಾಗ ನಾವು ಹೈಡ್ರೋಜನ್ ಇಂದ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 ಇಂದ ಎಂಡ್ ಆಗುತ್ತೆ. N ಅನ್ನೋದು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್.
ಸೊ ಇಫ್ n is equal to 1 ಅಂದಾಗ 1s1 ಅಲ್ಲಿಗೆ ಹೈಡ್ರೋಜನ್ 1s1. ಇಫ್ n is equal to 2 ಅಂದಾಗ 2s1. ಲಿಥಿಯಂಗೆ ನೋಡಿ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2s1. ಸೋಡಿಯಂಗೆ 3s1. ಸೊ ಅಲ್ಲಿ ಪೊಟ್ಯಾಷಿಯಂಗೆ 4s1, ರುಬಿಡಿಯಂಗೆ 5s1. ಸೊ ನೆಕ್ಸ್ಟ್ ಸೀಸಿಯಂಗೆ 6s1, ಫ್ರಾನ್ಸಿಯಂಗೆ 7s1. ಸೊ ಹಾಗಾಗಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ನ ಆಲ್ಕಲಿ ಮೆಟಲ್ಸ್ ಅಂತಾರೆ. ಅದ್ರ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ns1. ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರೋಂತ ಎಲೆಕ್ಟ್ರಾನ್ಸ್. ಈಗ ನಾವು ಬೆಂಚ್ ವೈಸ್ ಸೊ ಬೆಂಚ್ ವೈಸ್ ಸ್ಟೂಡೆಂಟ್ಸ್ ಕೂತಿದ್ರು ಅಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನ ಸೊ ಏನ್ ನಾವು ಪಾಯಿಂಟ್ ಔಟ್ ಮಾಡಿ ಹೇಳ್ತೀವಿ ಅದೇ ರೀತಿ ಲಾಸ್ಟ್ ಬೆಂಚ್ ಎಲೆಕ್ಟ್ರಾನ್ಸ್ ಅನ್ನೋ ರೀತಿಯಲ್ಲಿ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಆ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಎಲೆಕ್ಟ್ರಾನ್ಸ್ ns1 ಗೆ ಎಂಟ್ರಿ ಆದ್ರೆ ಫಸ್ಟ್ ಗ್ರೂಪ್ ಅಂತಾರೆ, ಅದನ್ನ ಆಲ್ಕಲಿ ಮೆಟಲ್ಸ್ ಅಂತ ಅಂತಾರೆ. ಇನ್ನ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಬಂದಾಗ ಅದನ್ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂತಾರೆ. ಇದನ್ನ ಆಲ್ಕಲಿ ಅಂತಾರೆ, ಇದನ್ನ ಆಲ್ಕಲೈನ್ ಅಂತಾರೆ. ಯಾಕೆ ಅನ್ನೋದನ್ನೆಲ್ಲ ಸೊ ನೆಕ್ಸ್ಟ್ ಆ ಗ್ರೂಪ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀವಿ. ಸೊ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ನಿಮಗೆ ಬೆರಿಲಿಯಂ ಇಂದ ಸ್ಟಾರ್ಟ್ ಆಗುತ್ತೆ, ಸೊ ರೇಡಿಯಂಗೆ ಎಂಡ್ ಆಗುತ್ತೆ. ಬೆರಿಲಿಯಂ ಇಂದ ರೇಡಿಯಂಗೆ ಎಂಡ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂದ್ರೆ ಯಾವ್ದಾವ್ದು ಬರುತ್ತೆ? ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ರೇಡಿಯಂ. ಇಷ್ಟು ಸಹ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್. ಅಲ್ಲಿ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ನ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ns2 ಬರ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಸೆಕೆಂಡ್ ಗ್ರೂಪ್ ನ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ns2. ಬೆರಿಲಿಯಂ ನೋಡಿ 2s2, ಮೆಗ್ನೀಷಿಯಂ 3s2, ಕ್ಯಾಲ್ಸಿಯಂ 4s2, ಸ್ಟ್ರಾನ್ಸಿಯಂ 5s2, ಸೊ ಬೇರಿಯಂ 6s2, ರೇಡಿಯಂ 7s2. ಸೊ ಅಲ್ಲಿಗೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ns2 ಆರ್ಬಿಟಲ್ ಗೆ ಎಂಟ್ರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ns2 ಅಂತ ಹೇಳ್ಬೋದು. ಇದನ್ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತಾರೆ. ಸೊ ಓವರ್ ಆಲ್ ಆಗಿ ಫಸ್ಟ್ ಗ್ರೂಪ್ ಅಂಡ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅನ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತಾರೆ. ಸೊ ಅಲ್ಲಿಗೆ ಓವರ್ ಆಲ್ ಫಸ್ಟ್ ಗ್ರೂಪ್ ಅಂಡ್ ಸೆಕೆಂಡ್ ಗ್ರೂಪ್ ಮೆಂಬರ್ಸ್. ಸೊ ಓವರ್ ಆಲ್ ಆಗಿ ಇವೆರಡೂ ಗ್ರೂಪ್ 1 ಅಂಡ್ ಗ್ರೂಪ್ 2 ಎರಡನ್ನೂ ಸಹ ಏನಂತಾರೆ? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತಾರೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಏನು? ದ electrons enter into outermost ns orbital is called as s block elements ಅಂತ ಹೇಳ್ಬೋದು. ಸೊ ಹಾಗಾಗಿ ಗ್ರೂಪ್ 1 and ಗ್ರೂಪ್ 2 orbital is called as s block elements. ಫಸ್ಟ್ ಗ್ರೂಪ್ ನ ಆಲ್ಕಲಿ ಮೆಟಲ್ಸ್ ಅಂತೀವಿ, ಸೆಕೆಂಡ್ ಗ್ರೂಪ್ ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತೀವಿ. ಇನ್ನು ಥರ್ಡ್ ಗ್ರೂಪ್ ಇಂದ 12th ಗ್ರೂಪ್, ಥರ್ಡ್ ಗ್ರೂಪ್ ಇಂದ 12th ಗ್ರೂಪ್ ತನಕ ಏನ್ ಬರುತ್ತೆ ಇಲ್ಲಿ ನಿಮಗೆ ಎಲಿಮೆಂಟ್ಸ್, ಇದನ್ನ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಡಿ ಬ್ಲಾಕ್ ಎಲಿಮೆಂಟ್ಸ್. ಯಾಕೆ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಾಲ್ಸ್ ಗೆ ಎಂಟ್ರಿ ಆಗ್ತಾ ಹೋಗುತ್ತೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಡಿ ಆರ್ಬಿಟಲ್ ಗೆ ಎಂಟ್ರಿ ಆಗ್ತಾ ಹೋಗುತ್ತೆ. ಈವನ್ ಇಟ್ ಇಸ್ ಆಲ್ಸೋ ಕಾಲ್ಡ್ as ಟ್ರಾನ್ಸಿಷನ್ ಎಲಿಮೆಂಟ್. ಯಾಕೆ ಅದನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾರೆ ಅಂದ್ರೆ ಇಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ, ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಇದು ಪಿ ಬ್ಲಾಕ್ ಎಲಿಮೆಂಟ್ಸ್, ಇದು ಎಸ್ ಬ್ಲಾಕ್ ಎಲಿಮೆಂಟ್ಸ್. ಎಸ್ ಇಂದ ಪಿ ಆರ್ಬಿಟಲ್ಸ್. ಸೊ ಪಿ ಬ್ಲಾಕ್ ಎಲಿಮೆಂಟ್ಸ್ ಗೆ ಟ್ರಾನ್ಸಿಷನಲ್ ಬಿಹೇವಿಯರ್ ತೋರ್ಸೋ ಅಂತ ಎಲಿಮೆಂಟ್ಸ್ ಇದಾಗಿರೋದ್ರಿಂದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಎಸ್ ಬ್ಲಾಕಿಗೆ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ, ಪಿ ಬ್ಲಾಕಿಗೆ ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೆ. ಎಲೆಕ್ಟ್ರೋ ಪಾಸಿಟಿವ್ ಇಂದ ಎಲೆಕ್ಟ್ರೋ ನೆಗೆಟಿವ್ ಗೆ ಟ್ರಾನ್ಸಿಷನಲ್ ಬಿಹೇವಿಯರ್ ನ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ತೋರ್ಸೋದ್ರಿಂದ ಇದನ್ನೇನಂತಾರೆ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಅಂತಾರೆ. ಸೊ ಹಾಗಾಗಿ ಗ್ರೂಪ್ 3 ಇಂದ ಗ್ರೂಪ್ 12 ತನಕ ಬರೋಂತ ಎಲಿಮೆಂಟ್ಸ್ ನ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಾನು ಅಂತಾರೆ, ಇವನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಾನು ಅಂತಾರೆ. ಯಾಕೆಂದ್ರೆ ಟ್ರಾನ್ಸಿಷನಲ್ ಬಿಹೇವಿಯರ್ ಇರುತ್ತೆ. ಅಲ್ಲಿಗಿದ್ರು ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ns1 ಇಂದ ns2 ಆಯ್ತು. ಸೊ ns1 ಇಂದ ns2 ಆಗಿದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ns2 ಆದ್ಮೇಲೆ n-1 d 1 to 10. ಈಗ ನೋಡಿ ಇಲ್ಲೇ ನಾವು ಫೋರ್ತ್ ಶೆಲ್ಲೇ ತಗೊಂಡ್ರೆ ಇಲ್ಲಿ 4s1 4s2 ಆಯ್ತು. ಸೊ ಪೊಟ್ಯಾಷಿಯಂ 4s1, ಕ್ಯಾಲ್ಸಿಯಂ 4s2. ಇಲ್ಲಿ 4d ಇಂದ ಫಿಲ್ ಆಗಿಲ್ಲ, ಅದಕ್ಕಿಂತ ಒಂದು ಕಮ್ಮಿ 3d ಫಿಲ್ ಆಗ್ತಾ ಇದೆ. ಒಂದು ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಕಮ್ಮಿ, ಹಾಗಾಗಿ ಇಲ್ಲಿ ನಿಮಗೆ n-1 ಅಂತ ಹೇಳ್ತಾ ಹೋಗ್ತದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಬರೆಯೋದಾದ್ರೆ ನಾವು ಏನಂತ ಹೇಳ್ತೀವಿ? ns1 to 2 ಅಂದ್ರೆ ns2 nd 1, ಸೊ n-1 d
1 to 10 ಅಂತ ಹೇಳ್ತಾ ಹೋಗ್ತೀವಿ. So outermost electronic configuration is ns2 n-1 d1 to 10. ಅಲ್ಲಿಗೆ ಇಲ್ಲಿ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ 10 ಎಲೆಕ್ಟ್ರಾನ್ಸ್ ಫಿಲ್ ಆಗೋ ತನಕ 10 ಎಲಿಮೆಂಟ್ಸ್ ಬರುತ್ತೆ ಅನ್ಬೋದು. ಸೊ ಹಾಗಾಗಿ ಡಿ ಬ್ಲಾಕ್ ಎಲಿಮೆಂಟ್ಸ್ ನ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ns2 n-1 d1 to 10 ಅಂತ ಹೇಳ್ಬೋದು. ಸ್ಕ್ಯಾಂಡಿಯಂ ಇಂದ ಜಿಂಕ್ 3d ಆರ್ಬಿಟಲ್, ಸೊ ಇಟ್ರಿಯಂ ಇಂದ ಕ್ಯಾಡ್ಮಿಯಂ 4d ಬರುತ್ತೆ. ಇಲ್ಲಿ ಲ್ಯಾಂಥಾನಮ್ ಇಂದ ನಿಮಗೆ ಮರ್ಕ್ಯೂರಿ ತನಕ ನಿಮಗೆ 5d ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಆಕ್ಟಿನಮ್ ನಿಂದ ನಿಮಗೆ ಕಾಪರ್ನಿಷಿಯಂ ತನಕ ನಿಮಗೆ ಸೊ 6d ಎಲಿಮೆಂಟ್ಸ್ 6d ಆರ್ಬಿಟಲ್ ಫಿಲ್ ಆಗ್ತಾ ಹೋಗುತ್ತೆ. ಇದನ್ನ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಾರೆ. 3rd ಗ್ರೂಪ್ ಇಂದ 12th ಗ್ರೂಪ್. ಸೊ ನೆಕ್ಸ್ಟ್ ನೋಡಿ 13th ಗ್ರೂಪ್ ಇಂದ 18th ಗ್ರೂಪ್ ಎಲಿಮೆಂಟ್ಸ್. 13 ಗ್ರೂಪ್ ಇಂದ 18 ಗ್ರೂಪ್ ಎಲಿಮೆಂಟ್ಸ್ ಅನ್ನ ನಿಮಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತಾರೆ. ಯಾಕೆ ಅಂದ್ರೆ ಸೊ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಪಿ ಆರ್ಬಿಟಲ್ ಎಂಟ್ರಿ ಆಗುತ್ತೆ. ಹಾಗಾಗಿ ಇದನ್ನ ಏನಂತ ಅಂತೀವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತೀವಿ. ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ 13th ಗ್ರೂಪ್ ಇಂದ 18th ಗ್ರೂಪ್ ಅದನ್ನ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತೀವಿ. ಯಾಕೆ ಅಂದ್ರೆ ದ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಎಂಟರ್ ಇಂಟು ಪಿ ಆರ್ಬಿಟಲ್ ಇಸ್ ಕಾಲ್ಡ್ ಆಸ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ 13th ಗ್ರೂಪ್ ಇಂದ 18th ಗ್ರೂಪ್. ಅಲ್ಲಿಗೆ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, ns2 n-1 d1 to 10 np 1 to 6 ಅಥವಾ ns2. ಸೊ ns2 ಬರುತ್ತೆ. ns2 ಆಗಿದ್ಮೇಲೆ np 1 to 6 ಬರುತ್ತೆ. ns2 np 1 to 6 ns2 np 1 to 6 ಅನ್ನೋದು ನಿಮಗೆ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಆರ್ಬಿಟಾಲ್ಸ್ ಅಂತ ಹೇಳ್ಬೋದು. 13 ಗ್ರೂಪ್ ಇಂದ 18 ಗ್ರೂಪ್ ಎಲಿಮೆಂಟ್ಸ್. ಇದಕ್ಕೆ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಿಮಗೆ 13th ಗ್ರೂಪ್ 14th ಗ್ರೂಪ್ 15th ಗ್ರೂಪ್ ಅಂತಲ್ಲ ಅಂತ 16th ಗ್ರೂಪ್ ಅನ್ನೋದನ್ನ ಚಾಕೋಜನ್ಸ್ ಅಂತಾರೆ. 17th ಗ್ರೂಪ್ ಎಲಿಮೆಂಟ್ಸ್ ನ ಹ್ಯಾಲೋಜನ್ಸ್ ಅಂತಾರೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಏನ್ ಬರುತ್ತೆ ನಿಮಗೆ ಆನ್ಸ್ಟಂಟೈನ್, ಇವೆಲ್ಲವೂ ಸಹ ಹ್ಯಾಲೋಜನ್ಸ್ ಅಂತ ಹೇಳ್ತೀವಿ. ಲಾಸ್ಟ್ 18th ಗ್ರೂಪ್ ಎಲಿಮೆಂಟ್ಸ್ ನ ನೊಬೆಲ್ ಗ್ಯಾಸಸ್, ನೊಬೆಲ್ ಎಲಿಮೆಂಟ್ಸ್ ಅಂತೀವಿ, ಇನರ್ಟ್ ಗ್ಯಾಸಸ್ ಅಂತೀವಿ ಅಥವಾ ಝೀರೋ ಗ್ರೂಪ್ ಎಲಿಮೆಂಟ್ಸ್. ಯಾವ್ದ್ಯಾವ್ದು, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, xenon, ಸೊ ರೆಡಾನ್. ಇದೆಲ್ಲ ಏನಿದೆ ನೊಬೆಲ್ ಗ್ಯಾಸ್ ಎಲಿಮೆಂಟ್ಸ್, ಇನರ್ಟ್ ಗ್ಯಾಸ್ ಎಲಿಮೆಂಟ್ಸ್ ಅಥವಾ ಝೀರೋ ಗ್ರೂಪ್ ಎಲಿಮೆಂಟ್ಸ್. ಯಾಕೆ ಅಂದ್ರೆ ಸೊ np6 ಅಂದ್ರೆ 2 + 6 8 ಎಲೆಕ್ಟ್ರಾನ್ಸ್ ಅಕೊಮಡೇಟ್ ಆಗೋದ್ರಿಂದ ಅದಕ್ಕೆ ಮತ್ತೆ ಎಲೆಕ್ಟ್ರಾನ್ಸ್ ನ ಗೇನಿಂಗ್ ಪ್ರಾಪರ್ಟಿನೂ ಇರಲ್ಲ, ಎಲೆಕ್ಟ್ರಾನ್ಸ್ ನ ಲೂಸಿಂಗ್ ಪ್ರಾಪರ್ಟಿನೂ ಇರಲ್ಲ. ಇನರ್ಟ್ ನೇಚರ್ ತೋರಿಸುತ್ತೆ, ಯಾವುದಕ್ಕೂ ರಿಯಾಕ್ಟಿವ್ ಆಗಿರಲ್ಲ. ಹಾಗಾಗಿ ಇನರ್ಟ್ ಎಲಿಮೆಂಟ್ಸ್ ಅಂತೀವಿ, ಝೀರೋ ಗ್ರೂಪ್ ಎಲಿಮೆಂಟ್ಸ್ ಅಂತ ಅಂತೀವಿ. ಯಾಕೆ ಅಂದ್ರೆ ಮೆಂಡಲಿವ್ ಪೀರಿಯಾಡಿಕ್ ಟೇಬಲ್ ಅದನ್ನ ಝೀರೋ ಗ್ರೂಪ್ ಆಗಿ ತಗೊಂಡಿದ್ರು, ಕನ್ಸಿಡರ್ ಮಾಡಿದ್ರು. ಸೊ ಹಾಗಾಗಿ 18 ಗ್ರೂಪ್ ಎಲಿಮೆಂಟ್ಸ್ ನ ನೊಬೆಲ್ ಗ್ಯಾಸ್, ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, xenon, ಸೊ ರೆಡಾನ್ ಇವೆಲ್ಲ ನಿಮಗೆ ನೊಬೆಲ್ ಗ್ಯಾಸ್ ಬರುತ್ತೆ. ಇನ್ನು 13 ಗ್ರೂಪ್ ಅಂದಾಗ ಬೊರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಥ್ಯಾಲಿಯಂ ಇದೆಲ್ಲ ನಿಮಗೆ 13th ಗ್ರೂಪ್ ಎಲಿಮೆಂಟ್ಸ್. 14th ಗ್ರೂಪ್ ಅಂತ ಅಂದಾಗ ಸೊ ಕಾರ್ಬನ್ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಇದೆಲ್ಲ ಬರುತ್ತೆ. 15th ಗ್ರೂಪ್ ಎಲಿಮೆಂಟ್ಸ್ ಅಂದ್ರೆ ನೈಟ್ರೋಜನ್ ಇಂದ ಸ್ಟಾರ್ಟ್ ಆಗುತ್ತೆ. ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮೋನಿ, ಬಿಸ್ಮತ್ ಇದೆ ಬರುತ್ತೆ. ಸೊ 16th ಗ್ರೂಪ್ ಎಲಿಮೆಂಟ್ಸ್ ಅಂದಾಗ ಆಕ್ಸಿಜನ್ ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಸಿಜನ್, ಸೊ ನೆಕ್ಸ್ಟ್ ಸಲ್ಫರ್, ಸೆಲೆನಿಯಂ, ಟೆಲೂರಿಯಂ, ಪೊಲೋನಿಯಂ ಇದೆಲ್ಲ ಬರುತ್ತೆ. ನೆಕ್ಸ್ಟ್ 17th ಗ್ರೂಪ್ ಅಂತ ಅಂದಾಗ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಂಟೇನ್ ಇದೆಲ್ಲ ನಿಮಗೆ 17th ಗ್ರೂಪ್ ಎಲಿಮೆಂಟ್ಸ್ ಬರುತ್ತೆ. ಸೊ ಇದನ್ನ ಹ್ಯಾಲೋಜನ್ಸ್ ಅಂತಾನು ಅಂತಾರೆ. ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು ಈ ಹ್ಯಾಲೋಜನ್ಸ್ ನ. ಇದು ಗ್ರೂಪ್ ವೈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇನ್ನು ಅದೇ ಗ್ರೂಪ್ ಅಲ್ಲಿ ನಿಮಗೆ 3rd ಗ್ರೂಪ್ ಅಲ್ಲೇ ಮತ್ತೆ ನಿಮಗೆ 2 ಪೀರಿಯಡ್ ಆಗಿ ಇಲ್ಲಿ ನಿಮಗೆ ಸ್ಪ್ಲಿಟ್ ಆಗಿದೆ. ಟೋಟಲ್ ಆಗಿ 14 ಗ್ರೂಪ್ಸ್ ಬರುತ್ತೆ. ಇದನ್ನ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತೀವಿ. ಸೊ ಅಲ್ಲಿ ನಿಮಗೆ ಅಟ್ ದ ಬಾಟಮ್ 2 ಸೀರೀಸ್ ಇದೆ, ಅದನ್ನ ಸಪರೇಟ್ ಆಗಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತೀವಿ. ಯಾಕಂದ್ರೆ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್
ಸೊ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಎಂಟರ್ ಇಂಟು ಎಫ್ ಆರ್ಬಿಟಲ್. ಸೊ ಇಲ್ಲಿ ನಿಮಗೆ NS2 ನೆಕ್ಸ್ಟ್ N-2 F 1 to 14 ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾ ಹೋಗುತ್ತೆ. ಸೊ NS2 N-2 F 1 to 14 N-1 D 0 to 1. ಸೊ ಎಲೆಕ್ಟ್ರಾನ್ಸ್ ಇರುತ್ತೆ. ಇದನ್ನ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಫ್ ಆರ್ಬಿಟಲ್ಸ್ ಅಂತ ಹೇಳ್ಬೋದು. ಈ ರೀತಿ ನಿಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಫ್ ಆರ್ಬಿಟಲ್ಸ್ ಗೆ ಎಂಟ್ರಿ ಆಗೋದ್ರಿಂದ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತಾನು ಅಂತೀವಿ. ಲ್ಯಾಂಥನಾಯ್ಡ್ಸ್ ಅಂದಾಗ ಲ್ಯಾಂಥನಮ್ ಇಂದ ಸ್ಟಾರ್ಟ್ ಆಗುತ್ತೆ. ಸೀರಿಯಂ, ಪ್ರೊಸಿಡಿಯಂ, ನಿಯೋಡಿಮಿಯಂ. ಸೊ ಈ ರೀತಿ ನಿಮಗೆ 14th ಗ್ರೂಪ್ 14 ಎಲಿಮೆಂಟ್ಸ್ ಬರುತ್ತೆ ಲ್ಯಾಂಥನಾಯ್ಡ್ಸ್ ಅಲ್ಲಿ. ಆಕ್ಟಿನಾಯ್ಡ್ಸ್ ಅಲ್ಲೂ 14 ಎಲಿಮೆಂಟ್ಸ್ ಬರ್ತಾ ಹೋಗುತ್ತೆ. ಸೊ ಆಕ್ಟಿನಮ್, ಥೋರಿಯಂ, ಪ್ರೋಆಕ್ಟಿನಿಯಂ, ಯುರೇನಿಯಂ, ಈ ರೀತಿ ನಿಮಗೆ 14 ಎಲಿಮೆಂಟ್ಸ್ ಬರುತ್ತೆ ಅಂತ ಹೇಳ್ಬೋದು. ಇದನ್ನ ಅಟ್ ದ ಬಾಟಮ್ ಆಫ್ ದ ನಿಮಗೆ ಕ್ಲಾಸಿಫಿಕೇಶನ್ ನ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ 2 ಸೀರೀಸ್ ಇಟ್ಟಿದ್ದಾರೆ, ಲ್ಯಾಂಥನಾಯ್ಡ್ ಸೀರೀಸ್ ಅಂಡ್ ಆಕ್ಟಿನಾಯ್ಡ್ ಸೀರೀಸ್. ಇದು ಗ್ರೂಪ್ ವೈಸ್ ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ಮೇನ್ ಗ್ರೂಪ್ ಎಲಿಮೆಂಟ್ಸ್, ಟೈಪ್ಸ್ ಆಫ್ ಎಲಿಮೆಂಟ್ಸ್ ಅಂದಾಗ SPDF ಬ್ಲಾಕ್ ಬರುತ್ತೆ. ಅದೇನು ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು.